ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್, ಒಗ್ಗೂಡಿ ಬೆಂಬಲಿಸಲು ವಾಟಾಳ್ ಮನವಿ, ಬಂದ್ ಕೈಬಿಡಿ ಎಂದು ಸಿಎಂ ಕೋರಿಕೆ. ಸೋಮವಾರ ಸಂಪುಟ ವಿಸ್ತರಣೆಗೆ ಸಜ್ಜು, ನಾಳೆಯೇ ಡಿಕೆಶಿ ಕೈ ಸೇರಲಿದೆ ಪಟ್ಟಿ, ಆಕಾಂಕ್ಷಿಗಳಲ್ಲಿ ಹೆಚ್ಚಾಯಿತು ಢವಢವ. ಮೋದಿ ವಿರುದ್ಧ ಅವಹೇಳನ, ದಾರಿ ತಪ್ಪಿದ ಮಕ್ಕಳು ಕ್ಷಮಿಸ್ಬಿಡಿ ಎಂದ ಪ್ರಧಾನಿ, ಇನ್ಮುಂದೆ ತಪ್ಪು ಮಾಡಲ್ಲ ಅಂತ ಯುವತಿ ಪೋಸ್ಟ್. ಇಂದು ಮೈಸೂರಿಗೆ ಮೋದಿ ಭೇಟಿ, ವಿವೇಕ ಸ್ಮಾರಕ ಉದ್ಘಾಟನೆಗಾಗಿ ಪ್ರವಾಸ, ಪ್ರಧಾನಿಗೆ ಸ್ವಾಗತ ಕೋರಲಿದ್ದಾರೆ ಸಿಎಂ ಡಿಕೆಶಿ. ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್, ಶಿಕ್ಷೆ ಅಮಾನತಿನಲ್ಲಿಟ್ಟು ಹೈಕೋರ್ಟ್ ಜಾಮೀನು, ತಡರಾತ್ರಿ ಜೈಲಿಂದ ಮಾಜಿ ಸಚಿವ ರಿಲೀಸ್. ವಾಣಿಜ್ಯ ಸಿಲಿಂಡರ್ ಬೆಲೆ ಮತ್ತೆ ಇಳಿಕೆ, 202 ರೂಪಾಯಿ ಕಡಿಮೆಯಾದ ಅಡುಗೆ ಅನಿಲ, ಯುದ್ಧ ಕಡಿಮೆಯಾದ ಬಳಿಕ 2ನೇ ಬಾರಿ ದರ ಕಡಿತ.